ವಿಡಿಯೋದಲ್ಲಿ ಕಂಪ್ಯಾರಿಸನ್ ಆಫ್ ರೇವಾ ಯೂನಿವರ್ಸಿಟಿ ಮತ್ತು ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟು ಎರಡು ಲೊಕೇಟ್ ಆಗಿರೋದು ಯಲಹಂಕದ ಹತ್ರ ಬಾಗ್ಲೂರು ಕ್ರಾಸಲ್ಲಿ ನೀವು ಟುವರ್ಡ್ಸ್ ಏರ್ಪೋರ್ಟ್ ಕಡೆ ಹೋಗ್ತಿದ್ದೀವಿ ಅಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಟ್ಟೆ ಮೀನಾಕ್ಷಿ ಬರುತ್ತೆ, ರೈಟ್ ಸೈಡಲ್ಲಿ ನಿಮಗೆ ರೇವಾ ಯೂನಿವರ್ಸಿಟಿ ಬರುತ್ತೆ. ಸ್ವಲ್ಪ ಡಿಸ್ಟೆನ್ಸಲ್ಲಿ ನಿಮಗೆ ಬಾಗ್ಲೂರು ಕ್ರಾಸಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿ ಎರಡು ಸೇಮ್ ಡಿಸ್ಟೆನ್ಸಲ್ಲೇ ನಿಮಗೆ ಸಿಗುತ್ತೆ. ಸೊ ಇದು ರೇವಾ ಯೂನಿವರ್ಸಿಟಿ 2017ರಲ್ಲಿ ಯೂನಿವರ್ಸಿಟಿ ಸ್ಟೇಟಸ್ ತೊಗೊಂತು. 2001ರಲ್ಲಿ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಟಾರ್ಟ್ ಆಯಿತು. ಜೊತೆಗೆ ರೀಸೆಂಟಾಗಿ ಲಾಸ್ಟ್ 2 ಇಯರ್ಸಿಂದ ಇದು ಡೀಮ್ ಟು ಬಿ ಯೂನಿವರ್ಸಿಟಿ ಆಗಿದೆ. ರೇವಾ ಬಂದು ಯೂನಿವರ್ಸಿಟಿ, ಸೊ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಂದು ಡೀಮ್ ಟು ಬಿ ಯೂನಿವರ್ಸಿಟಿ. ಸೊ ರೇವಾ ಯೂನಿವರ್ಸಿಟಿ ಬಂದು 45 ಎಕರೆ ಕ್ಯಾಂಪಸ್ ಇದೆ, ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಬಂದು 23 ಎಕರೆ ಕ್ಯಾಂಪಸ್ ಇದೆ. ಸೊ ಎರಡೂ A+ ಗ್ರೇಡು ನ್ಯಾಕ್ ಅಕ್ರಿಡೇಷನ್ ಇದೆ. ಸೊ NBA ಕೆಲವು ಬ್ರಾಂಚಸ್ ಎಲ್ಲ ಅಕ್ರಿಡೇಷನ್ ಆಗಿದೆ. ಸೊ UGC ಇಂದ ಎರಡೂ ರೆಕಗ್ನೈಸ್ಡು ಮತ್ತು ASITಯಿಂದ 2 ಕಾಲೇಜು ಅಪ್ರೂವ್ ಆಗಿದೆ. ಪ್ಲೇಸ್ಮೆಂಟ್ ಕಂಪ್ಯಾರಿಸನಲ್ಲಿ ರೇವಾ ಯೂನಿವರ್ಸಿಟಿ ಬಂದು 2026 ಆ್ಯಂಡ್ 27 ಅಂದರೆ ರೀಸೆಂಟ್ ಪ್ಲೇಸ್ಮೆಂಟು ಸ್ಟ್ಯಾಟಸ್ ಹೇಗಿದೆ ಅಂದರೆ 3533 ಜನಕ್ಕೆ ಟೋಟಲ್ ಆಫರ್ ಬಂದಿದೆ. ಸೊ ಇದು ಯೂನಿವರ್ಸಿಟಿ ಆಗಿರೋದ್ರಿಂದ ಓವರಾಲ್ ಎಲ್ಲ ಬ್ರಾಂಚಸ್ ಸ್ಟೂಡೆಂಟ್ಗೆ ಸೇರಿ 3533 ಜನಕ್ಕೆ ಪ್ಲೇಸ್ಮೆಂಟ್ ಆಫರ್ಸ್ ಬಂದಿದೆ. ಟೋಟಲ್ ಆಗಿ 450 ಕಂಪ್ನಿ ವಿಸಿಟ್ ಮಾಡಿದೆ. ಹೈಯೆಸ್ಟ್ ಪ್ಯಾಕೇಜ್ ಬಂದು 56 ಲಕ್ಷದ ತನಕ ಸಿಕ್ಕಿದೆ. ಸೊ ಮತ್ತು 1665 ಜನಕ್ಕೆ ಇಂಟರ್ನ್ಶಿಪ್ ಸಹ ಸಿಕ್ಕಿದೆ. ಸೊ ಇಂಟರ್ನ್ಶಿಪ್ಪಲ್ಲಿ 1,16,000 ಒಂದು ತಿಂಗಳಿಗೆ ಹೈಯೆಸ್ಟ್ ಸ್ಟೇ ಫಂಡ್ ಸಿಕ್ಕಿದೆ. ಸೊ ಇದು ವೆರಿ ಗುಡ್ಡು ಕಂಪ್ಯಾರಿಸನ್ನು. ಸೊ ಇಲ್ಲಿ ಅವರು ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ರೇವಾ ಯೂನಿವರ್ಸಿಟಿಯಲ್ಲಿ. ಸೊ ಯಾವ್ಯಾವ ಸೆಕ್ಟ್ರಲ್ಲಿ ಜಾಬ್ ಸಿಕ್ಕಿದೆ ಅಂತ 25% IT ಮತ್ತು ಸಾಫ್ಟ್ವೇರ್ ಸೆಕ್ಟ್ರಲ್ಲಿ ಸಿಕ್ಕಿದೆ, 18% ಹೆಲ್ತು ಆ್ಯಂಡ್ ಲೈಫ್ ಸೈನ್ಸ್ ಸೆಕ್ಟ್ರಲ್ಲಿ ಸಿಕ್ಕಿದೆ, 17% ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ ಸಿಕ್ಕಿದೆ, 14% ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಸೆಕ್ಟ್ರಲ್ಲಿ ಸಿಕ್ಕಿದೆ, 11% ರೀಟೈಲ್ ಆ್ಯಂಡ್ ಕಾಮರ್ಸ್ ಸೆಕ್ಟ್ರಲ್ಲಿ ಸಿಕ್ಕಿದೆ, 8% ಎಜುಕೇಷನ್ ಸೆಕ್ಟ್ರಲ್ಲಿ ಸಿಕ್ಕಿದೆ, 7% ಟೆಲಿಕಮ್ಯುನಿಕೇಷನ್ ಸೆಕ್ಟ್ರಲ್ಲಿ ಪ್ಲೇಸ್ಮೆಂಟ್ ಸಿಕ್ಕಿದೆ. ಸೊ ತುಂಬ ಕಾಲೇಜಲ್ಲಿ ಇದನ್ನು ಮೆನ್ಷನ್ ಮಾಡೋದಿಲ್ಲ, ಬಿಕಾಸ್ ತುಂಬ ಕಾಲೇಜಸಲ್ಲಿ ಏನಾಗುತ್ತೆ ಅಂದರೆ ಕಾಲ್ ಸೆಂಟರ್ಸ್ ಜಾಬ್ ಸಿಕ್ಕಿರುತ್ತೆ. ಸೊ ಇವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರೋದ್ರಿಂದ ಇಟ್ ವಿಲ್ ಬಿ ಟ್ರಸ್ಟ್ ವರ್ತಿ ಅಂತ ಕನ್ಸಿಡರ್ ಮಾಡ್ಬೋದು. ಸೊ 25% IT ಜಾಬ್ಸ್ ಅಂದರೆ ಸೊ ಅರೌಂಡ್ 1000 ಮೆಂಬರ್ಸ್ಗೆ ಜಾಬ್ ಸಿಕ್ಕಿದೆ ಅಂತ ನಾವು ಥಿಂಕ್ ಮಾಡ್ಬೋದು. ನಿಟ್ಟೆ ಕಾಲೇಜಲ್ಲಿ 300ಕ್ಕೂ ಹೆಚ್ಚು ಕಂಪ್ನೀಸು ವಿಸಿಟ್ ಮಾಡಿದೆ. 1200 ಜನಕ್ಕೆ ಮೇಲೆ ಪ್ಲೇಸ್ಮೆಂಟ್ ಆಫರ್ ಬಂದಿದೆ. ಹೈಯೆಸ್ಟ್ ಪ್ಯಾಕೇಜ್ ಬಂದು 58,93,000 ವರ್ಷಕ್ಕೆ ಆ್ಯನ್ಯುವಲ್ ಹೈಯೆಸ್ಟ್ ಪ್ಯಾಕೇಜ್ ಸಿಕ್ಕಿದೆ. 6.5 ಲಕ್ಷ ಆವ್ರೇಜ್ ಪ್ಯಾಕೇಜ್ ಸಿಕ್ಕಿದೆ. ಸೊ ಇವರು 30ಕ್ಕಿಂತ ಹೆಚ್ಚು ಕಂಪ್ನೀಸ್ ಜೊತೆ MOUs ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಮೇಜರ್ ಕಂಪ್ನೀಸ್ ಲೀಸ್ಟ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಎರಡು ಹೈಯೆಸ್ಟ್ ಪ್ಯಾಕೇಜು 2 ಕಾಲೇಜಲ್ಲೂ ಕಂಪ್ಯಾರಿಸನ್ನು ಸೇಮ್ ಇದೆ. ಸೊ ನಿಮ್ಗೆ ಹೈಯೆಸ್ಟ್ ಪ್ಯಾಕೇಜ್ಗಿಂತ ಆವ್ರೇಜ್ ಪ್ಯಾಕೇಜ್ ಕಂಪ್ಯಾರಿಸನ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ. ಸೊ 2 ಕಾಲೇಜಲ್ಲೂ 50 ಲಕ್ಷದ ಮೇಲೆ ಹೈಯೆಸ್ಟ್ ಪ್ಯಾಕೇಜ್ ಇರೋದ್ರಿಂದ ಸೊ 2 ಕಾಲೇಜೂ ಒಂದು ರೆಪ್ಯುಟೇಷನ್ ಲೆವೆಲಲ್ಲೇ ಬಿಲ್ಡ್ ಮಾಡ್ತಾ ಇದ್ದಾವೆ ಬೆಂಗಳೂರಲ್ಲಿ. ಯೂನಿವರ್ಸಿಟಿಲಿ BTech ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, AML, ಡಾಟಾ ಸೈನ್ಸು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, AML ಅಂತ ಸ್ಪೆಷಲ್ ಬ್ರಾಂಚ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗು, ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಸಿವಿಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಮೆಕ್ಯಾಟ್ರಾನಿಕ್ಸ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಇಂಟರ್ನೆಟ್ಸ್ ಆಫ್ ಥಿಂಗ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ, ಅಗ್ರಿಕಲ್ಚರ್ ಇಂಜಿನಿಯರಿಂಗು, ಏರೋಸ್ಪೇಸ್ ಇಂಜಿನಿಯರಿಂಗು, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್. ಸೊ ಇದು ಮೇಜರು ಇಂಜಿನಿಯರಿಂಗ್ ಬ್ರಾಂಚಸ್ಸು ನೀವು ರೇವಾ ಯೂನಿವರ್ಸಿಟಿಯಲ್ಲಿ ಕಲಿಬೋದು. ನಿಟ್ಟೆಯಲ್ಲಿ ಏರೋನಾಟಿಕಲ್ಲು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗು, ಸಿವಿಲ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು, ಎಲೆಕ್ಟ್ರಾನಿಕ್ಸ್, VLSI ಡಿಸೈನ್ ಆ್ಯಂಡ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಜೊತೆಗೆ ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ BTech ಪ್ರೋಗ್ರಾಮ್ಸ್ನ ಈ ಯೂನಿವರ್ಸಿಟಿಯಲ್ಲಿ ಆಫರ್ ಮಾಡ್ತಾರೆ. ಸೊ ಜೊತೆಗೆ 2 ಕಾಲೇಜಲ್ಲೂ ಮೈನರ್ ಡಿಗ್ರೀಸು ಮತ್ತು ಹಾನರ್ ಡಿಗ್ರೀಸ್ ಅಂತೇಳಿ 2 ಡಿಗ್ರೀಸನ್ನು ನೀವು ಅಡಿಷ್ನಲ್ ಆಗಬೇಕಾದ್ರೆ ಮಾಡ್ಕೊಬೋದು. 2 ಕಾಲೇಜಲ್ಲೂ ಆಫರ್ ಮಾಡ್ತಿದ್ದಾರೆ. ಅಡ್ಮಿಷನ್ ಪ್ರೋಸೆಸ್ಸು ನೀವು ರೇವಾ ಯೂನಿವರ್ಸಿಟಿಗೆ ಜಾಯ್ನ್ ಆಗಬೇಕು ಅಂದರೆ KCET ಬರೆದಿರಬೇಕು, ಇಲ್ವಾ ಕಾಮೆಟ್ಗೆ ಬರೀಬೇಕು, ಇಲ್ಲ ಡೈರೆಕ್ಟಾಗಿ ಹೋಗಿ ನೀವು ರೇವಾದ ಒಂದು ಸ್ಮಾಲ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಜಾಯ್ನ್ ಆಗಬೇಕಂದ್ರೆ ರೇವಾ ಎಂಟ್ರೆನ್ಸಲ್ಲೂ ನೀವು
ಸೀಟ್ ತೊಗೊಬೋದು. ಸೊ ಈ ಪ್ರೋಸೆಸ್ಸಲ್ಲಿ ನೀವು ಈಸಿಯಾಗಿ ರೇವಾ ಯೂನಿವರ್ಸಿಟಿಯಲ್ಲಿ ಸೀಟ್ ತೊಗೊಬೋದು. ಸೊ ಮೆಜಾರಿಟಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, KCET ಅಥವಾ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಈ ಕಾಲೇಜ್ಗೆ ಅಡ್ಮಿಷನ್ ತೊಗೊತಾರೆ. ಅದೇ ಥರ NMITಗೆ ಅಡ್ಮಿಷನ್ ತೊಗೊಬೇಕಂದ್ರೆ ಪ್ರೀವಿಯಸ್ ಆಗಿ KCET ಕಾಮೆಟ್ಗೆಲ್ಲ ಸೀಟ್ ಕೊಡ್ತಿದ್ರು. ಸೊ ಲಾಸ್ಟ್ ಇಯರಿಂದ ಇವ್ರು ಏನು ಮಾಡಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಸೀಟ್ಸು KCET ಮತ್ತು ಕಾಮೆಟ್ಗೆಲ್ಲಿ ಕೊಡ್ತಿಲ್ಲ. ಸೊ ಏನಿದ್ರು ಇವರು ನಿಟ್ಟೆ ಯೂನಿವರ್ಸಿಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ ಕಂಡಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ನೀವು ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ರೆ ಅಕಾರ್ಡಿಂಗ್ ಟು ಯುವರ್ ಮಾರ್ಕ್ಸು ನಿಮಗೆ ಫೀಸ್ ವೇರಿಯೇಷನ್ನು ಇರುತ್ತೆ. ಸೊ ನಿಮ್ಗೇನಾದರೂ ಜಾಸ್ತಿ ಚೆನ್ನಾಗಿ ಒಳ್ಳೆ ಮಾರ್ಕ್ಸು ಅವ್ರ ಎಂಟ್ರೆನ್ಸಲ್ಲಿ ಬಂದರೆ ನಿಮಗೆ ಕನ್ಸೆಷನ್ ಆಫ್ ದ ಫೀಸ್ ಸಹ ಕೊಡ್ತಾರೆ. ಸೊ ಇಲ್ಲಿಗೆ ನಿಮಗೆ ಯಾವುದೇ KCET ಮತ್ತು ಕಾಮೆಂಟ್ಗೆ ಎಂಟ್ರೆನ್ಸ್ ಬರೆದ್ರೆ ಸೀಟ್ ಸಿಗೋದಿಲ್ಲ. ಸೊ ನೀವು ನಿಟ್ಟೆಯಲ್ಲೇ ಅವ್ರದ್ದೇ ಅದು ಒಂದು ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಆ ಎಂಟ್ರೆನ್ಸ್ ಟೆಸ್ಟ್ ತೊಗೊಂಡ್ರೆ ನಿಮಗೆ ಆರಾಮಾಗಿ ಸೀಟ್ ಸಿಗುತ್ತೆ. ಸೊ ಇಲ್ಲಿ ನೀವು ಡೈರೆಕ್ಟಾಗಿ ಯೂನಿವರ್ಸಿಟಿಗೆ ಹೋಗಿ ನೀವು ಮಾತಾಡಿದ್ರೆ ಅವರೇ ಅಲ್ಲೇ ಇನ್ಸ್ಟೆಂಟಾಗಿ ನಿಮಗೆ ಟೆಸ್ಟ್ ಕೊಡ್ತಾರೆ. ನೀವು ಟೆಸ್ಟ್ ಬರೆದ್ರೆ ನಿಮ್ಗೆ ಈಸಿಯಾಗಿ ಸೀಟ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಎಂಟ್ರೆನ್ಸ್ ಟೆಸ್ಟ್ ವಿಲ್ ಬಿ ಇನ್ ದ ಕಂಪ್ಯೂಟರ್ ಟೈಪಲ್ಲೇ ಟೆಸ್ಟ್ ಇರುತ್ತೆ. ಸೊ ನೆಗೆಟಿವ್ ಮಾರ್ಕಿಂಗ್ ಎಲ್ಲ ಇರೋದಿಲ್ಲ. ಸೊ ನಾರ್ಮಲ್ ನಿಮ್ಗೆ ಯಾವ ಥರ KCET ಎಕ್ಸಾಮ್ ಇರುತ್ತೋ ಸೇಮ್ ಅದೇ ಪ್ಯಾಟ್ರನಲ್ಲೇ ಅದೇ ಸಿಲೆಬಸ್ ಎಲ್ಲ ಸೇಮ್ ಇರುತ್ತೆ. ಸೊ ನೀವು ಈಸಿಯಾಗಿ ಇದನ್ನು ಕ್ರ್ಯಾಕ್ ಮಾಡ್ಬೋದು. ಸೊ ಏನಪ್ಪ ಎಲಿಜಿಬಿಲಿಟಿ 2 ಕಾಲೇಜಿಗೆ ಸೇರಬೇಕು ಅಂದರೆ, ನೀವೇನಾದರೂ ಇಂಜಿನಿಯರಿಂಗ್ ಸೇರಬೇಕು ಅಂದರೆ 12th ಕಂಪ್ಲೀಟ್ ಆಗಿರಬೇಕು, ಫಿಸಿಕ್ಸು ಮ್ಯಾಥ್ಸ್ ಖಂಡಿತ ಓದಿರಬೇಕು, 45% ಮಿನಿಮಮ್ ಪರ್ಸೆಂಟೇಜ್ ಮೇಂಟೈನ್ ಮಾಡಿರಬೇಕು. ಸೊ ಇನ್ ಕೇಸ್ ನಿಮ್ದೇನಾದರೂ SC/ST ಕ್ಯಾಟಗರಿ ಬರ್ತಾ ಇದ್ದರೆ ಅದರಲ್ಲಿ ಒಂದು ಸ್ವಲ್ಪ ಕನ್ಸೆಷನ್ನು ಕಟ್ ಆಫಲ್ಲಿ ಇರ್ಬೋದು. ಫೀಸ್ ಸ್ಟ್ರಕ್ಚರು ವಿಷಯಕ್ಕೆ ಬಂದಾಗ, ಸೊ ರೇವಾ ಯೂನಿವರ್ಸಿಟಿಯಲ್ಲಿ ನಿಮಗೆ ನಾರ್ಮಲ್ KCET ಬಂದರೆ KCET ಫೀಸ್ ಇರುತ್ತೆ. ಸೊ ಕಾಮೆಂಟ್ಗೆ ಬಂದರೆ ಕಾಮೆಂಟ್ಗೆ ಫೀಸು 2.5 ಲಕ್ಷದಿಂದ 3.5 ಲಕ್ಷದ ತನಕ ಬರುತ್ತೆ. ಸೊ ನೀವು ಮ್ಯಾನೇಜ್ಮೆಂಟಲ್ಲಿ IT ಬ್ರಾಂಚಸ್ಸಿಗೆ ಬರ್ತೀರಿ ಅಂದರೆ ಇಲ್ಲಿ 3 ಲಕ್ಷದಿಂದ 5 ಲಕ್ಷ ರೇಂಜಲ್ಲಿ ನಿಮಗೆ ಒಂದು ವರ್ಷಕ್ಕೆ ಆ್ಯನ್ಯುವಲಿ ಸಿಗುತ್ತೆ. ಅದೇ ಥರ ನೀವು NMITಗೆ ಜಾಯ್ನ್ ಆಗಬೇಕು ಅಂದರೆ ಇಲ್ಲಿ KCET ಕಾಮೆಂಟ್ಗೆ ಇಲ್ಲದೇ ಇರೋದ್ರಿಂದ ಅವರೇ ಎಂಟ್ರೆನ್ಸ್ ಎಕ್ಸಾಮ್ ಮಾಡೋದ್ರಿಂದ ಇಲ್ಲಿ ಅಷ್ಟೇ ನಿಮ್ದೇನಾದರೂ ಒಳ್ಳೆ ಮಾರ್ಕ್ಸ್ ಬಂದರೆ ಅವ್ರ ಎಂಟ್ರೆನ್ಸಲ್ಲಿ ಸೊ ನಿಮಗೆ ಆಲ್ರೆಡಿ ಅವರು ಡಿಸ್ಪ್ಲೇ ಮಾಡಿದ್ದಾರೆ ವೆಬ್ಸೈಟಲ್ಲಿ, ಆ ಫೀಸ್ ಸ್ಟ್ರಕ್ಚರ್ ಮುಖಾಂತರ ನಿಮಗೆ ಸೀಟ್ ಸಿಗುತ್ತೆ. ಸೊ ಇಲ್ಲೂ ಅಷ್ಟೇ ಹೆಚ್ಚು ಕಮ್ಮಿ ವಿತಿನ್ 5 lakhs ಒಳಗಡೆ ನಿಮಗೆ ಒಳ್ಳೆ IT ಬ್ರಾಂಚಸ್ಸು ಸೀಟ್ ಸಿಗೋ ಚಾನ್ಸಸ್ ಇದೆ. ಹಾಸ್ಟ್ಲ್ ವಿಷಯಕ್ಕೆ ಬಂದಾಗ ಹಾಸ್ಟ್ಲು 2ರಲ್ಲೂ ಅಷ್ಟೇ 90,000ದಿಂದ 1,30,000 ರೇಂಜಲ್ಲಿ 2 ಕಾಲೇಜಲ್ಲೂ ಹಾಸ್ಟೆಲ್ ಫೆಸಿಲಿಟಿ ಸಿಗುತ್ತೆ. ಸ್ವಲ್ಪ ಕಂಪ್ಯಾರಿಟಿವ್ಲಿ ಹಾಸ್ಟೆಲ್ ಫೀಸು ಕಾಸ್ಟ್ಲಿನೇ 2 ಕಾಲೇಜಲ್ಲೂ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ ಫಾರಿನ್ ಯೂನಿವರ್ಸಿಟಿ ಕೊಲಾಬ್ರೇಷನು ಮತ್ತು ಸ್ಟೂಡೆಂಟ್ ಎಕ್ಸ್ಚೇಂಜು ಯಾವ ಥರ ಇದೆ ಈ ಎರಡು ಯೂನಿವರ್ಸಿಟೀಸಲ್ಲಿ ಅಂದರೆ, ರೇವಾ ಯೂನಿವರ್ಸಿಟಿ ತುಂಬ ಯೂನಿವರ್ಸಿಟಿ ಫಾರಿನ್ ಅಬ್ರಾಡ್ ಯೂನಿವರ್ಸಿಟಿ ಜೊತೆ ಟೈಅಪ್ ಆಗಿದೆ. ಸೊ ಇಲ್ಲಿ ಏನಂದರೆ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮು, ಸೆಮಿಸ್ಟರ್ ಅಬ್ರಾಡು, ಫ್ಯಾಕಲ್ಟಿ ಎಕ್ಸ್ಚೇಂಜು, ಜಾಯಿಂಟ್ ರಿಸರ್ಚು, ಸೊ ಈ ಥರ ಒಂದು ಕಲ್ಚರ್ ಮೇಂಟೈನ್ ಮಾಡಿದ್ದಾರೆ. ಸೊ ಅಂದರೆ ಎಲ್ಲರಿಗೂ ಅವಕಾಶ ಕೊಡೋದಿಲ್ಲ ಇವರು. ಸೊ ಯಾರು ಜಾಯ್ನ್ ಆಗ್ತಾರೋ ಅವರೆಲ್ಲರಿಗೂ ಅವಕಾಶ ಸಿಗೋದಿಲ್ಲ. ಸೊ ನೀವೇನಾದರೂ ಬ್ರೈಟ್ ಇದ್ದು ಒಳ್ಳೆ ಅಕಾಡೆಮಿಕಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಒಂದು ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ಒಂದು ಸೆಮಿಸ್ಟ್ರು ಇಲ್ಲ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೋ ಇಲ್ಲ ಇಂಟರ್ನ್ಶಿಪ್ ಮಾಡೋದಕ್ಕೋ ಅಬ್ರಾಡ್ಗೆ ನೀವು ಹೋಗಿ ಬರ್ಬೋದು. ಸೊ ಇದೊಂದು ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ. ಅದೇ ಥರ ಸೇಮು ನಿಟ್ಟೆ ಗ್ರೂಪಲ್ಲೂ ಅಷ್ಟೇ, ಇವರು ಅಷ್ಟೇ ಇಂಟರ್ನ್ಯಾಷನಲ್ ಕೊಲಾಬ್ರೇಷನು, ಜಾಯಿಂಟ್ ರಿಸರ್ಚ್ ಪ್ರೋಗ್ರಾಮ್ಸು, ಇಂಟರ್ನ್ಶಿಪ್ ಆಪರ್ಚುನಿಟೀಸು, ಫ್ಯಾಕಲ್ಟಿ ಎಕ್ಸ್ಚೇಂಜ್ ಇರೋದ್ರಿಂದ ಸೊ ಇಲ್ಲೂ ಅಷ್ಟೇ ಸೇಮ್ ಅದೇ ಥರ ನಿಮಗೆ ಇಲ್ಲಿ ಡ್ಯುಯಲ್ ಡಿಗ್ರಿ ಅಂದರೆ ನೀವು 2 ವರ್ಷ ನಿಟ್ಟೆಯಲ್ಲಿ ಓದಿ 2 ವರ್ಷ ಅಬ್ರಾಡಲ್ಲಿ ಓದೋ ಅವಕಾಶನೂ ಈ NMITಯಲ್ಲಿ ಇದೆ. ಸೊ ಕಂಪ್ಯಾರಿಟಿವ್ಲಿ ರಿಸರ್ಚಲ್ಲಿ ನಿಟ್ಟೆ ಫೇಮಸ್ ಬರುತ್ತೆ. ಸೊ ನಾರ್ಮಲ್ ಇಂಜಿನಿಯರಿಂಗ್ ಬ್ರಾಂಚಸ್ಸು ರಿಲೇಟೆಡಲ್ಲಿ ನಿಮಗೆ ರೇವಾ ಬೆಸ್ಟ್ ಅನಿಸುತ್ತೆ. ಸೊ ನೀವೇನಾದರೂ ಮುಂದೆ MS ಅಥವಾ ಹೈಯರ್ ಸ್ಟಡೀಸ್ ಅಬ್ರಾಡಲ್ಲಿ ಮಾಡಬೇಕು ಅಂದರೆ ಸೊ ನಿಟ್ಟೆ ಕಂಪ್ಯಾರಿಟಿವ್ಲಿ ರೇವಾಗಿಂತ ಒಳ್ಳೆ ಸ್ಕೋಪ್ ಸಿಗುತ್ತೆ. ಪ್ರೋಸು ಕಾನ್ಸ್ ಆಫ್ ರೇವಾ ಯೂನಿವರ್ಸಿಟಿ ಅಂದರೆ, ಸೊ ಈ ಯೂನಿವರ್ಸಿಟಿಯಲ್ಲಿ ಒಂದು ಯೂನಿವರ್ಸಿಟಿ ಟ್ಯಾಗ್ ಬರುತ್ತೆ ನಿಮಗೆ. ಸೊ ನಾನು ಯೂನಿವರ್ಸಿಟಿಯಲ್ಲಿ ಓದಿದ್ದೀನಿ ಅಂತ, ರೇವಾ ಯೂನಿವರ್ಸಿಟಿ ದೊಡ್ಡ ಕ್ಯಾಂಪಸ್ಸು, ಹೆಚ್ಚು ಕೋರ್ಸಸ್ ಸಿಗುತ್ತೆ, ಸ್ಟೂಡೆಂಟ್ ಲೈಫು ಬೆಟರ್ ಆಗಿದೆ, ಇಂಟರ್ನ್ಯಾಷನಲ್ ಎಕ್ಸ್ಪೋಜರು ಸಿಗುತ್ತೆ, ಸ್ಟಾರ್ಟಪ್ಗೆ ಒಂದು ಒಳ್ಳೆ ಕಲ್ಚರು ಈ ಕಾಲೇಜಲ್ಲಿ ಇದೆ. ಸೊ ಏನಪ್ಪ ಲಿಮಿಟೇಷನ್ಸು ರೇವಾ ಯೂನಿವರ್ಸಿಟಿ ಅಂದರೆ, ಸೊ ನಿಮಗೆ ಕೆಲವು ಬ್ರಾಂಚಸಲ್ಲಿ ಎಸ್ಪೆಷಲಿ IT ಬ್ರಾಂಚಸಲ್ಲಿ ಇಂಟೆಕ್ಕು ಜಾಸ್ತಿ ಇದೆ, ಸ್ವಲ್ಪ ಕಾಂಪಿಟೇಷನ್ನು ಜಾಸ್ತಿ ಇರುತ್ತೆ ಪ್ಲೇಸ್ಮೆಂಟ್ ವೈಸು ಬಂದಾಗ. ಯಾಕಂದರೆ ಇಂಟೆಕ್ ಜಾಸ್ತಿ ಇದ್ದಾಗ ಪ್ಲೇಸ್ಮೆಂಟ್ಗೆ ಕಾಂಪಿಟೇಷನ್ನು ಜಾಸ್ತಿ ಇರುತ್ತೆ. ಸೊ ಅದೇ ಥರ ನಿಟ್ಟೆ ಕಾಲೇಜಲ್ಲಿ ಏನಪ್ಪ ಅಡ್ವಾಂಟೇಜ್ ಅಂದರೆ NIRF ರ್ಯಾಂಕಿಂಗಲ್ಲಿ ಒಂದು ಒಳ್ಳೆ ಪೊಸಿಷನಲ್ಲಿದೆ. ಸೊ ರಿಸರ್ಚ್ ಫೆಸಿಲಿಟೀಸ್ ಚೆನ್ನಾಗಿದೆ, Tier 1 MBA ಇದೆ, ಇಂಡಸ್ಟ್ರಿ ಕೊಲಾಬ್ರೇಷನ್ಸ್ ಚೆನ್ನಾಗಿದೆ, ಕೋರ್ ಇಂಜಿನಿಯರಿಂಗು ಸ್ಟ್ರಾಂಗ್ ಆಗಿದೆ. ಏನಪ್ಪ ಕ್ಯಾಂಪಸ್ ಸೈಜ್ ಕಂಪೇರ್ ಮಾಡಿದ್ರೆ ರೇವಾಗೆ ಸ್ವಲ್ಪ ಕಡಿಮೆ ಅನಿಸುತ್ತೆ. ಯೂನಿವರ್ಸಿಟಿ ಪ್ರೋಗ್ರಾಮ್ಸು ರೇವಾ ಕಾಲೇಜಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಅಂತ ಈ ಕಾಲೇಜಲ್ಲಿ ನೀವು ಫೀಲ್ ಮಾಡ್ಬೋದು. ಸೊ ಅದು ಬಿಟ್ಟರೆ 2 ಹೆಚ್ಚು ಕಮ್ಮಿ ಸೇಮ್ ರೇಂಜಲ್ಲಿ ಬರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ರ್ಯಾಂಕಿಂಗಲ್ಲಿ
ನಿಟ್ಟೆ ಕಾಲೇಜು ಸ್ವಲ್ಪ ಅಪ್ಪರ್ ಗ್ರೇಡಲ್ಲಿ ಬರುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನೀವು ರೇವಾಗೆ ಸೇರಬೇಕಂದ್ರೆ ಮ್ಯಾನೇಜ್ಮೆಂಟು KCET ಅಥವಾ ರೇವಾ ಎಂಟ್ರೆನ್ಸು ಇಲ್ಲ ಕಾಮೆಟ್ಗೆ ಬರೆದ್ರೆ ಸಿಗುತ್ತೆ. ಬಟ್ ನಿಟ್ಟೆ ಕಾಲೇಜಿಗೆ ಸೇರಬೇಕಂದ್ರೆ ಇವ್ರದ್ದು ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ರೆ ಮಾತ್ರ ಸೀಟ್ ಸಿಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟು ನೀವು ಕನ್ಸಿಡರ್ ಮಾಡ್ಕೊಬೇಕು. ಕನ್ಕ್ಲೂಷನ್ ಬಂದಾಗ ರೇವಾ ಯೂನಿವರ್ಸಿಟಿ ಅಥವಾ ನಿಟ್ಟೆ ಎರಡೂ ಬೆಂಗಳೂರಲ್ಲಿರೋ ಒಂದು ಟಾಪ್ ಇಂಜಿನಿಯರಿಂಗ್ ಯೂನಿವರ್ಸಿಟಿ ಕಾಲೇಜಸ್ಸು. ಸೊ ನೀವು ಕೇವಲ ಪ್ಲೇಸ್ಮೆಂಟು, ಪ್ಯಾಕೇಜು, ರ್ಯಾಂಕಿಂಗ್ ನೋಡಿ ಕಾಲೇಜ್ನ ಆಯ್ಕೆ ಮಾಡ್ಕೊಂಬಿಡಿ. ನಿಮ್ಗೆ ಏನು ಮುಂದೆ ಫ್ಯೂಚರಲ್ಲಿ ಏನಾಗಬೇಕು ಅನ್ನೋದ್ರ ಮೇಲೆ ಕಾಲೇಜ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ಈಗ ಇನ್ ಕೇಸ್ ರೇವಾ ಯೂನಿವರ್ಸಿಟಿ ಆದರೆ ಒಂದು ಸಂಪೂರ್ಣ ಒಂದು ಯೂನಿವರ್ಸಿಟಿ ಫೀಲ್ ಬರುತ್ತೆ. ಕ್ಯಾಂಪಸ್ ಲೈಫು, ಇಂಟರ್ನ್ಯಾಷನಲ್ ಎಕ್ಸ್ಪೋಜರು, ಸ್ಟೂಡೆಂಟ್ ಆ್ಯಕ್ಟಿವಿಟೀಸು, ಕ್ಲಬ್ಸು, ಈವೆಂಟ್ಸು, ಸೆಮಿಸ್ಟರ್ ಅಬ್ರಾಡ್ ಪ್ರೋಗ್ರಾಮು, ಜೊತೆಗೆ ಡಿಫ್ರೆಂಟ್ ಕೋರ್ಸಸ್ಸು. ಸೊ ಇದೆಲ್ಲ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಸೊ ಒಂದು ಯೂನಿವರ್ಸಿಟಿ ಎಕ್ಸ್ಪೀರಿಯನ್ಸ್ ಪಡಿಬೇಕು ಅನ್ಸಿದ್ರೆ ಈ ಕಾಲೇಜು ಒಂದು ಒಳ್ಳೆ ಬೆಸ್ಟ್ ಚಾಯ್ಸು. ಸೊ ನಿಟ್ಟೆ ತನ್ನ ಅಕಾಡೆಮಿಕ್ ಕ್ವಾಲಿಟಿ ಮತ್ತು ರಿಸರ್ಚ್ ಕಲ್ಚರು, ಟೆಕ್ನಿಕಲ್ ಎಕ್ಸ್ಪೋಜರು, ಇಂಡಸ್ಟ್ರಿಯಲ್ ಕನೆಕ್ಷನು, ಇಂಜಿನಿಯರಿಂಗಲ್ಲಿರೋ ಅದಕ್ಕಿರೋ ರೆಪ್ಯುಟೇಷನಲ್ಲಿ ಅದೊಂದು ರೇಂಜಲ್ಲಿ ಒಂದು ಸ್ಥಾನ ಇದೆ. ಸೊ ವಿಶೇಷವಾಗಿ ಇಂಜಿನಿಯರಿಂಗು, ರಿಸರ್ಚು, ಇನೋವೇಷನು ಅಥವಾ ಹೈಯರ್ ಎಜುಕೇಷನ್ ನಿಮ್ಮ ಟಾರ್ಗೆಟ್ ಆದರೆ ಸೊ ನಿಟ್ಟೆ ಕಾಲೇಜು ಒಂದು ಬೆಸ್ಟ್ ಆಪ್ಷನ್ನು. ಸೊ ಫೈನಲಾಗಿ ನನ್ನ ಅಭಿಪ್ರಾಯದಲ್ಲಿ ಯೂನಿವರ್ಸಿಟಿ ಲೈಫು, ಗ್ಲೋಬಲ್ ಎಕ್ಸ್ಪೋಜರು, ಕ್ಯಾಂಪಸ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಂಪಾರ್ಟೆಂಟ್ ಆದರೆ ರೇವಾ ಯೂನಿವರ್ಸಿಟಿನ ಚೂಸ್ ಮಾಡ್ಕೊಳ್ಳಿ. ಸೊ ಇಂಜಿನಿಯರಿಂಗಲ್ಲಿ ಒಳ್ಳೆ ರೆಪ್ಯುಟೇಷನು, ರಿಸರ್ಚು, ಟೆಕ್ನಿಕಲ್ ಗ್ರೋತ್ ಇಂಪಾರ್ಟೆಂಟ್ ಆದರೆ ನೀವು ನಿಟ್ಟೆನ ಸೆಲೆಕ್ಟ್ ಮಾಡ್ಕೊಬೋದು. ಫೈನಲಾಗಿ ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾಲೇಜು ನಿಮಗೆ ನಿಮ್ಮ ಭವಿಷ್ಯನ ಏನು ಸಿದ್ಧಪಡಿಸಲ್ಲ. ಸೊ ಎಲ್ಲ ಅಷ್ಟೇ, ಯಾವುದೇ ಕಾಲೇಜಲ್ಲಿ ಹೋದರೂ ನೀವು ಓದ್ತೀರಿ ಅಥವಾ ಕಲಿತೀರಿ ಅಷ್ಟೇ. ಸೊ ಏನೇ ನಿಮ್ಮದು ನೀವು ಯಾವ ಥರ ಸ್ಕಿಲ್ ಕಲಿತೀರಿ ಅನ್ನೋದ್ರ ಮೇಲೆ ನಿಮಗೆ ಆಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ. ಸೊ ಆಲ್ವೇಸ್ ಕಾನ್ಸಂಟ್ರೇಟ್ ಸ್ಕಿಲ್ಸ್ ಓವರ್ ದ್ಯಾನ್ ಯುವರ್ ಕೋರ್ಸಸ್. ನೀವು ಎಷ್ಟು ಚೆನ್ನಾಗಿ ಸ್ಕಿಲ್ಸ್ ಕಲಿತಾ ಹೋಗ್ತೀರೋ ಸೊ ನಿಮಗೆ ಆಪರ್ಚುನಿಟೀಸು ತಾನಾಗೆ ಬರುತ್ತೆ. ಸೊ ಆ ಕಾಲೇಜನ್ನ ಆಯ್ಕೆ ಮಾಡೋಕ್ಕೆ ಮುಂಚೆ ಅದರ ಹೆಸರಲ್ಲ, ಸೊ ನಿಮಗೆ ಏನು ಮುಂದೆ ಗುರಿ ಇದೆ ಅನ್ನೋದನ್ನು ಆಲೋಚನೆ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.